ನಮಸ್ಕಾರ ವೀಕ್ಷಕರೇ, ಗೀತಗಮನ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇನ್ನೂ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಒತ್ತಿ. ಇವತ್ತಿನ ವಿಡಿಯೋದಲ್ಲಿ ನಾವು ತಮಿಳುನಾಡಿಗೆ ಹೋಗಿದ್ದ ಟ್ರಿಪ್ನ ಎಕ್ಸ್ಪೀರಿಯನ್ಸ್ನ ಸೆಕೆಂಡ್ ಪಾರ್ಟ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಪಾರ್ಟ್ನಲ್ಲಿ ನಾವು ತಿರುವಣ್ಣಾಮಲೆಗೆ ಹೋಗಿದ್ದ ಎಕ್ಸ್ಪೀರಿಯನ್ಸ್ನ ನಾನು ಶೇರ್ ಮಾಡ್ಕೊಂಡಿದ್ದೆ. ಹಾಗೆ ತಿರುವಣ್ಣಾಮಲೆ ಅಂದರೆ ಏನು, ಅಲ್ಲಿ ಅಗ್ನಿಯ ಲಿಂಗಕ್ಕೆ ಅರುಣಾಚಲೇಶ್ವರ ಅಂತೇಳಿ ಯಾಕೆ ಹೆಸರು ಬಂತು, ಅಲ್ಲಿಯ ಸ್ಥಳ ಪುರಾಣ ಏನು, ಅಲ್ಲಿ ಅಷ್ಟಲಿಂಗಗಳ ದರ್ಶನ ಹೇಗೆ ಮಾಡೋದು, ನಾವಲ್ಲಿ ಎಲ್ಲಿ ಸ್ಟೇ ಆಗಿದ್ವಿ, ಹೀಗೆ ಹಲವು ವಿಷಯಗಳನ್ನ ನಾನು ಪಾರ್ಟ್ 1 ಅಲ್ಲಿ ಹಂಚ್ಕೊಂಡಿದ್ದೇನೆ. ನೀವು ಇನ್ನೂ ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ನೀವು ಆ ವಿಡಿಯೋನ ಸಹ ನೋಡಬಹುದು. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ತಿರುವಣ್ಣಾಮಲೆಯಲ್ಲಿ ಎಲ್ಲ ಲಿಂಗಗಳ ದರ್ಶನ ಮಾಡಿಕೊಂಡು ನಾವು ಅವತ್ತು ಅಲ್ಲೇ ಸ್ಟೇ ಆಗಿದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ಪ್ಲಾನು ತಿರುವಣ್ಣಾಮಲೆಯಿಂದ ಚಿದಂಬರಂಗೆ ಹೋಗೋದಿತ್ತು. ಚಿದಂಬರಮಲ್ಲಿರೋ ನಟರಾಜನ್ ವಿಗ್ರಹದ ಬಗ್ಗೆ ನಾನು ತುಂಬ ಕೇಳಿದ್ದೆ, ಹಾಗೆ ಒಂದು ವಿಡಿಯೋದಲ್ಲೂ ಸಹ ನೋಡಿದ್ದೆ. ಚಿದಂಬರಂ ದೇವಸ್ಥಾನದಲ್ಲಿ ಒಂದು ರೀತಿಯ ಪಾಸಿಟಿವ್ ವೈಬ್ಸ್ ಮತ್ತು ವೈಬ್ರೇಷನ್ಸ್ ಬರುತ್ತೆ, ಅದನ್ನು ನಾವು ಫೀಲ್ ಮಾಡಬೇಕು ಅಂತೇಳಿ. ಹಾಗಾಗಿ ಚಿದಂಬರಂನ ನಾವು ಈ ಟ್ರಿಪ್ಪಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ವಿ. ಸೊ ಹೋಗ್ತಾ ಅಂದವೇನೆ ನಾವು ಬ್ರೇಕ್ಫಾಸ್ಟ್ ಮಾಡೋಕೆ ಬಂದಿದ್ವಿ ಹೋಟೆಲ್ಗೆ. ಅವ್ರ ಹಸ್ಬೆಂಡ್ಗೆ ಅವತ್ತು ಕೂಡ ವರ್ಕ್ ಇತ್ತು, ಸೊ ಹಾಗಾಗಿ ಅವರು ಹೋಟೆಲಲ್ಲೇ ಕೂತ್ಕೊಂಡು ಆಫೀಸ್ ವರ್ಕ್ ಮಾಡ್ತಾ ಇದ್ದಾರೆ. ಅವತ್ತು ನಾವು ದೋಸೆ, ಇಡ್ಲಿ ಮತ್ತೆ ಪೊಂಗಲ್ಲು, ಏನೇನು ಐಟಮ್ಸ್ ಇದೆ ಎಲ್ಲ ಒಂದೊಂದು ಆರ್ಡರ್ ಮಾಡಿದ್ವಿ. ಜಸ್ಟ್ ಟೇಸ್ಟ್ ನೋಡಿ ನಾವು ಕಂಟಿನ್ಯೂ ಮಾಡೋಣ ಅಂತೇಳಿ. ಅಷ್ಟೊಂದು ಐಟಮ್ಸ್ ಅಲ್ಲಿ ಜಸ್ಟ್ ನಮಗೆ ದೋಸೆ ಅಷ್ಟೇ ಸ್ವಲ್ಪ ಪರವಾಗಿಲ್ಲ ಅನ್ನೋ ತರ ಇತ್ತು, ಹಾಗಾಗಿ ಬರೀ ದೋಸೆನೇ ನಾವು ಜಾಸ್ತಿ ಆರ್ಡರ್ ಮಾಡಿದ್ವಿ. ತಿರುವಣ್ಣಾಮಲೆಯಲ್ಲಿ ನಾವು ರಮಣ ಮಹರ್ಷಿಗಳ ಆಶ್ರಮಕ್ಕೆ ಭೇಟಿ ಕೊಡೋಕ್ಕಾಗಿಲ್ಲ, ಯಾಕಂದ್ರೆ ನಮ್ಮ ಲಿಸ್ಟ್ ಅಲ್ಲಿ ಇನ್ನೂ ತುಂಬಾ ಪ್ಲೇಸಸ್ ಇತ್ತು ಮತ್ತೆ ಜಸ್ಟ್ 4 ಡೇಸ್ ಅಷ್ಟೇ ಬಾಕಿ ಇತ್ತು. ಎಟ್ ಎನಿ ಕಾಸ್ಟ್ ನಾವು 29 ಡಿಸೆಂಬರ್ ಭಾನುವಾರ ರಾತ್ರಿ ವಾಪಸ್ ಬೆಂಗಳೂರಿಗೆ ಬರಲೇಬೇಕಿತ್ತು, ಯಾಕಂದ್ರೆ ಧೃತಿಗೆ ಸ್ಕೂಲು ಮತ್ತೆ ಅವ್ರ ಹಸ್ಬೆಂಡ್ಗೆ ಆಫೀಸ್ ವರ್ಕ್ ಹೋಗ್ಲೇಬೇಕಾಗಿತ್ತು. ಸೊ ಹಾಗಾಗಿ ನಾವು ನಮ್ಮ ಜರ್ನಿನ ಹಾಗೆ ಕಂಟಿನ್ಯೂ ಮಾಡಿದ್ವಿ. ಇಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಟೀ ಕಾಫಿ ಕುಡ್ಕೊಂಡು ಹೊರಡೋ ಅಷ್ಟೊತ್ತಿಗೆ 9 ಗಂಟೆ ಆಯಿತು. ಚಿದಂಬರಂ ಅಲ್ಲಿ ದೇವಸ್ಥಾನ ಕ್ಲೋಸಿಂಗ್ ಟೈಮ್ ಬಂದು 12 ಗಂಟೆ. ಸೊ ಅಷ್ಟರಲ್ಲಿ ನಾವು ಹೋಗಿ ದರ್ಶನ ಮಾಡ್ಕೋಬೇಕು ಅಂತೇಳಿ ಪಾಪ ಅವರು ತುಂಬಾ ಸ್ಪೀಡಾಗಿ ಗಾಡಿ ಓಡಿಸಿದ್ರು. ಲಿಟ್ರಲಿ ನಾವು ಓಡ್ಕೊಂಡೋಗಿನೇ ದರ್ಶನ ಮಾಡಿದ್ವಿ ಅಂತ ಹೇಳ್ಬಹುದು. ಸರಿ ಹಾಡೇಳು. ಇದು ಚಿದಂಬರಂ ದೇವಸ್ಥಾನದ ಎಂಟ್ರೆನ್ಸು. ಈ ವಿಡಿಯೋಸ್ನೆಲ್ಲ ನಾನು ಬರುವಾಗ ಮಾಡ್ಕೊಂಡಿರೋದು. ಹೋಗುವಾಗ ಅಂತೂ ಲಿಟ್ರಲಿ ನಮಗೆ ಸ್ವಲ್ಪನೂ ಟೈಮ್ ಇರಲಿಲ್ಲ, ಎಲ್ಲಿ ದರ್ಶನ ಕ್ಲೋಸ್ ಮಾಡಿಬಿಡ್ತಾರೆ ಅಂತೇಳಿ ನಾವು ಓಡಿ ಹೋಗಿ ದರ್ಶನ ಮಾಡ್ಕೊಂಡ್ವಿ. ಆಮೇಲೆ ಒಂದು 10 ನಿಮಿಷ ನಾವು ದರ್ಶನ ಮಾಡ್ಕೊಂಡ್ವಿ. ಸಾಕಷ್ಟು ನುಗ್ಲಿದ್ರಿಂದ ಮತ್ತು ಒಳಗಡೆ ಗರ್ಭಗುಡಿಯಲ್ಲಿ ಅವ್ರು ಬರೀ ದೀಪ ಹಚ್ಚಿರ್ತಾರೆ, ಮಂದ ಬೆಳಕಿನಲ್ಲಿ ನೋಡಬೇಕು ಮತ್ತು ಜನ ಎಲ್ಲ ತಳ್ಳಾಡ್ತಾ ಇರ್ತಾರೆ. ಹಾಗಾಗಿ ನನಗೆ ಇನ್ನೂ ದರ್ಶನ ಮಾಡಬೇಕಾಗಿತ್ತು ನಟರಾಜನ್ ಸ್ವಾಮಿದು ಅಂತ ಅನ್ನಿಸ್ತು. ನಾವು ಎಂಟ್ರಿ ಆಗಿದ್ದು ಬಂದು ನಾರ್ತ್ ಗೇಟು. ಇದೇ ಥರ ದೇವಸ್ಥಾನದ ಸುತ್ತಲೂ 4 ದಿಕ್ಕುಗಳಲ್ಲೂ 4 ರಾಜಗೋಪುರಗಳಿದೆ. ಇದೆಲ್ಲ ದೇವಸ್ಥಾನದ ಎಂಟ್ರೆನ್ಸಿಂದ ನೋಡ್ತಾ ಇರೋದು ನಾವು. ಇದು ಬಂದ್ಬಿಟ್ಟು ದೇವಸ್ಥಾನದ ಒಳಗಡೆ ಹೋಗ್ತೀವ, ಅಲ್ಲಿ ಮೇಲ್ಗಡೆ ಕಮಲದ ಡಿಸೈನು ಹಾಗೆ ಎಲ್ಲ ದೇವರ ಲೀಲೆಗಳನ್ನು ಪೇಂಟಿಂಗ್ ಮಾಡಿದ್ದಾರೆ. ತಮಿಳ್ನಾಡಲ್ಲಿ ಇದೇ ಫೇಮಸ್ ಅಂತ ಹೇಳ್ಬೋದು. ಎಲ್ಲ ದೇವಸ್ಥಾನಗಳಲ್ಲೂ ನಾವು ಪೇಂಟಿಂಗ್ಸ್ನ ನೋಡಬಹುದು. ನಾವಿಲ್ಲಿ ಏನು ಕಲ್ಲಲ್ಲಿ ಕೆತ್ತನೆ ಮಾಡ್ತೀವಲ್ಲ ಅದನ್ನು ತಮಿಳ್ನಾಡಲ್ಲಿ ಪೇಂಟಿಂಗ್ ಮಾಡಿರ್ತಾರೆ. ನಿಮಗೆ ಮೊದಲೇ ಹೇಳಿದಾಗೆ ಒಂದು ವಿಡಿಯೋದಲ್ಲಿ ನಾನು ನೋಡಿದ್ದೆ, ಚಿದಂಬರಂ ದೇವಸ್ಥಾನದಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ, ಆ ವೈಬ್ಸ್ನ ಫೀಲ್ ಮಾಡ್ಲಿಕ್ಕಾದ್ರೂ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ. ನನಗೆ ಅವಾಗ್ಲಿಂದನೂ ಚಿದಂಬರಂ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದು ತುಂಬ ಆಸೆ ಇತ್ತು. ನನಗೆ ದೇವಸ್ಥಾನ ಅಂದ್ರೇ ಒಂದು ರೀತಿಯ ಆಕರ್ಷಣೆ. ಅಲ್ಲಿ ದೇವರಷ್ಟೇ ಅಲ್ಲ, ಪ್ರತಿ ದೇವಸ್ಥಾನದ ಒಳಗಡೆ ಅಲ್ಲಿ ಕೆತ್ತನೆ, ಅಲ್ಲಿ ಶಿಲ್ಪಕಲೆ ನೋಡಲಿಕ್ಕೆ ಹೋಗಬೇಕು ಅಂತ ಅನಿಸುತ್ತೆ. ಅಷ್ಟು ದೊಡ್ಡ ದೇವಸ್ಥಾನಗಳನ್ನು ಆಗಿನ ಕಾಲದಲ್ಲಿ ಏನೂ ವ್ಯವಸ್ಥೆ ಇಲ್ಲದೇ ಹೇಗೆ ಕಟ್ಸಿದ್ರು ಅನ್ನೋದೇ ಒಂದು ಆಶ್ಚರ್ಯ. ನೀವಿಲ್ಲಿ ನೋಡ್ತಾ ಇರ್ಬೋದು, ದೇವಸ್ಥಾನ ಕ್ಲೀನಿಂಗ್ ಪ್ರೊಸೆಸ್ ನಡೀತಿದೆ. ಹೈ ಪ್ರೆಷರ್ ವಾಟರ್ ಕೊಟ್ಟು ಎಲ್ಲ ಪಿಲ್ಲರ್ಸ್ನ ಅವರು ಕ್ಲೀನ್ ಮಾಡ್ತಾ ಇದ್ರು. ಇದು ದೇವಸ್ಥಾನ ಎಂಟ್ರಿ ಆದ ತಕ್ಷಣನೇ ಇರೋ ಒಂದು ಆವರಣ. ಇಲ್ಲೂ ಸಹ ಮೊಬೈಲ್ಸ್ ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಬಿಡಲ್ಲ, ಬಟ್ ಅಲ್ಲಿ ಯಾರೂ ಇರಲಿಲ್ಲ ನಾವು ವಿಡಿಯೋ ಮಾಡುವಾಗ, ಹಾಗಾಗಿ ನಾನು ಈ ವಿಡಿಯೋ ಮಾಡಿಕೊಂಡೆ. ಹೊರಗಡೆ ಸಾಕಷ್ಟು ಬಿಸಿಲಿದ್ರು ದೇವಸ್ಥಾನ ಒಳಗಡೆ ತಂಪಾಗಿತ್ತು. ಹಾಗೆ ನೋಡ್ತಾ ಇರ್ಬೋದು ನೀವು, ಎಷ್ಟೊಂದು ಜನ ಇದ್ದಾರೆ, ಎಲ್ಲರೂ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇದ್ದಾರಲ್ಲ, ಇಲ್ಲಿಂದ ಒಳಗಡೆ ಹೋದ್ರೇ ನಟರಾಜನ್ ದರ್ಶನ ಮಾಡ್ಕೋಬಹುದು ನಾವು. ಅಲ್ಲಿ ಒಳಗಡೆ ಮೊಬೈಲಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಬಿಡಲ್ಲ, ಯಾರಾದರೂ ವಾಚ್ ಮಾಡ್ತಾ ಇರ್ತಾರೆ. ಇನ್ ಕೇಸ್ ವಿಡಿಯೋ ಮಾಡ್ಕೊಂಡ್ರೆ ಬೈತಾರೆ, ಇಸ್ಕೊಂಡ್ಬಿಡ್ತಾರೆ. ಇದು ನೋಡಿ ಎಷ್ಟು ದೊಡ್ಡದಾಗಿದೆ ದೇವಸ್ಥಾನ. ಅಲ್ಲಿ ಕೆಲವೊಬ್ರು ಪೂಜೆನೂ ಸಹ ಮಾಡಿಸ್ತಾ ಇದ್ರು. ಮತ್ತೆ ಇಲ್ಲಿ ವೆಂಕಟೇಶ್ವರ ಸ್ವಾಮಿದು ಕೂಡ ದೇವಸ್ಥಾನ ಇದೆ. ಇಲ್ಲಿಂದ ನಾನು ತೋರಿಸ್ತಿದ್ದೇನಲ್ಲ, ಇಲ್ಲಿ ಬಲಗಡೆ ಒಂದು ಧ್ವಜಸ್ತಂಭ ಇದೆ ಅಲ್ಲ, ಅಲ್ಲಿ ವೆಂಕಟೇಶ್ವರ ಸ್ವಾಮಿ ಇದೆ. ಅದು ದೇವಸ್ಥಾನದ ಬಾಗ್ಲು ಹಾಕಿದ್ರು. ಮೋಸ್ಟ್ಲಿ 12 ಗಂಟೆ ಆಗಿತ್ತು ಅಂತೇಳಿ ಹಾಕಿದ್ರು ಅಂತ ಅನ್ಸುತ್ತೆ. ಹೊರಗಡೆ ಸಾಕಷ್ಟು ಬಿಸಿಲಿದ್ರು ದೇವಸ್ಥಾನದ ಒಳಗಡೆ ತಂಪಾಗಿನೇ ಇತ್ತು. ಹಾಗೆ ಅಷ್ಟೊಂದು ಜನ ಇದ್ರು ಗಲಾಟೆ ಅಂತ ಏನು ಅನ್ನಿಸ್ತಾ ಇರಲಿಲ್ಲ. ಒಂಥರ ಕಾಮ್ ಆಗಿತ್ತು ಎನ್ವಿರಾನ್ಮೆಂಟ್ ಒಳಗಡೆ. ನಿಮಗೆ ಮುಂಚೆನೇ ಹೇಳ್ದಾಗೆ ಭಾರತದಲ್ಲಿ 5 ಪಂಚಭೂತಗಳ ಲಿಂಗ ಇದೆ. ಅಗ್ನಿ, ವಾಯು, ಜಲ, ಆಕಾಶ, ಭೂಮಿ. ಹೀಗೆ
ಈ ಚಿದಂಬರಮನಲ್ಲಿರೋದು ಆಕಾಶಲಿಂಗ ಅಂತ ಹೇಳಿ ಕರೀತಾರೆ. ಚಿದಂಬರಂ ಅಂದರೆ ಚಿತ್ ಅಂದರೆ ಅರಿವು, ಅಂಬರಂ ಅಂದರೆ ಆಕಾಶ. ಇದು ಅರಿವಿನ ಆಗಸ, ಅಂದರೆ ನಾವು ತಿಳ್ಕೊಬೇಕಾಗಿರೋದು, ನಾವು ಕೊನೆಗೆ ಪಡ್ಕೋಬೇಕಾಗಿರೋ ಜ್ಞಾನ ಅದು ಅಂತೇಳಿ ಎಲ್ಲ ವೇದ ಉಪನಿಷತ್ತುಗಳಲ್ಲೂ ಹೇಳಿದ್ದಾರೆ. ಸೊ ಇಲ್ಲಿರುವ ದೇವರನ್ನ ಆಕಾಶಲಿಂಗ ಅಂತ ಕರೀತಾರೆ. ಆದರೆ ಒಂದು ವ್ಯತ್ಯಾಸ ಏನು ಅಂದರೆ ಇಲ್ಲಿ ಲಿಂಗ ರೂಪದಲ್ಲಿ ಶಿವನನ್ನು ಪೂಜಿಸೋದಿಲ್ಲ, ಮೂರ್ತಿಯ ರೂಪದಲ್ಲೇ ಶಿವನನ್ನು ಪೂಜಿಸ್ತಾರೆ. ಇಲ್ಲಿರೋ ನಟರಾಜನ್ ಮೂರ್ತಿಗೂ ಕೂಡ ಒಂದು ಕತೆ ಇದೆ. ತಿಲೈ ಅನ್ನೋ ಕಾಡಿನಲ್ಲಿ ಮಂತ್ರತಂತ್ರಗಳನ್ನೇ ನಂಬಿಕೊಂಡಿದ್ದ ಒಂದು ಋಷಿಗಳ ಗುಂಪು ಇರುತ್ತೆ. ಇವರ ಪ್ರಕಾರ ಮಂತ್ರಗಳಿಂದ ಅಂದರೆ ಯಕ್ಷಿಣಿ ವಿದ್ಯೆಯಿಂದ ಯಾವ ದೇವರನ್ನ ಬೇಕಾದರೂ ನಾವು ಹತೋಟಿಯಲ್ಲಿ ಇಟ್ಕೋಬಹುದು ಅಂತ ಅಂದ್ಕೊಂಡಿರ್ತಾರೆ. ಆಗ ಪರಮಶಿವ ತನ್ನ ತೇಜಸ್ಸದ ಸೌಂದರ್ಯ ಮತ್ತು ಪ್ರಕಾಶದಿಂದ ಪಿಚಾಟನಾದರ್ ಅಂತ ರೂಪಧರಿಸಿ ಒಬ್ಬ ಸಾಮಾನ್ಯ ಭಿಕ್ಷುಕನಂತೆ ಭಿಕ್ಷಾಟನೆ ಮಾಡ್ತಾ ಈ ಕಾಡಿನಲ್ಲಿ ವಿಹರಿಸ್ತಾ ಇರ್ತಾನಂತೆ. ಆಗ ಶಿವನ ಜೊತೆ ಅವನ ಹೆಂಡತಿಯಾಗಿ ಭಗವಂತನಾದ ವಿಷ್ಣುವು ಮೋಹಿನಿ ಅವತಾರದಲ್ಲಿ ಇರ್ತಾರೆ. ಋಷಿಗಳು ಮತ್ತು ಅವರ ಪತ್ನಿಯರು ಈ ಸ್ಫುರದ್ರೂಪಿಯಾದ ಭಿಕ್ಷುಕ ಮತ್ತು ಆತನ ಹೆಂಡತಿಯ ರೂಪ ಮತ್ತು ತೇಜಸ್ಸಿಗೆ ಮರಳಾಗ್ತಾರಂತೆ. ತಮ್ಮ ಹೆಂಡತಿಯರು ಆ ಭಿಕ್ಷುಕ ಮತ್ತು ಅವನ ಹೆಂಡತಿಗೆ ಮರಳಾಗಿದ್ದನ್ನು ನೋಡಿ ಋಷಿಗಳಿಗೆ ತಡ್ಕೊಳಕ್ಕಾಗಿಲ್ಲ. ಅವರು ತಮ್ಮ ಯಕ್ಷಿಣಿಯ ವಿದ್ಯೆಯ ಮೂಲಕ ನಾಗಗಳು ಅಂದರೆ ಸರ್ಪಗಳನ್ನು ಸೃಷ್ಟಿ ಮಾಡಿ ಅದನ್ನು ಶಿವನ ಮೇಲೆ ಬಿಡ್ತಾರಂತೆ. ಆಗ ಭಿಕ್ಷುಕನ ವೇಷದಲ್ಲಿದ್ದ ಶಿವ ಆ ಸರ್ಪಗಳನ್ನೆಲ್ಲ ತನ್ನ ಜಡೆಗೆ, ಕುತ್ತಿಗೆಗೆ, ಸೊಂಟಕ್ಕೆ ಆಭರಣಗಳಾಗಿ ಧರಿಸ್ಕೋತಾನೆ. ಇದರಿಂದ ಋಷಿಗಳಿಗೆ ಮತ್ತಷ್ಟು ಕೋಪ ಬರುತ್ತೆ. ಆವಾಗ ಅವರೊಂದು ಹುಲಿಯನ್ನು ಆಹ್ವಾನ ಮಾಡಿ ಬಿಡ್ತಾರೆ. ಆವಾಗ ಶಿವನು ಆ ಹುಲಿಯನ್ನು ಸಂಹಾರ ಮಾಡಿ ಅದರ ಚರ್ಮನ ಸುಲಿದು ತನ್ನ ಸೊಂಟಕ್ಕೆ ಹೊದಿಕೆಯಾಗಿ ಧರಿಸ್ತಾನೆ. ಇದರಿಂದ ಮತ್ತಷ್ಟು ಸಿಟ್ಟುಗೊಂಡ ಋಷಿಗಳು ತಮ್ಮ ಶಕ್ತಿಯನ್ನೆಲ್ಲ ಒಗ್ಗೂಡಿಸಿ ಮುಯಾಲಕನ್ ಅಂತ ಒಬ್ಬ ಅಹಂಕಾರ ಮತ್ತು ಅಜ್ಞಾನದ ಸಂಕೇತವಾದ ಭೂತವೊಂದನ್ನು ಆವಾಹನೆ ಮಾಡಿ ಅದನ್ನು ಶಿವನ ಮೇಲೆ ಬಿಡ್ತಾರೆ. ಶಿವ ಆ ಭೂತದ ಬೆನ್ನೇರಿ ಆ ಭೂತವನ್ನು ಅಚಲವಾಗಿರಿಸಿ ಅದರ ಮೇಲೆ ಆನಂದ ತಾಂಡವ ಆಡ್ತಾನೆ. ಅಂದರೆ ಅದರ ಮೇಲೆ ಯಾವಾಗಲೂ ನಿತ್ಯಾನಂದವನ್ನು ಕೊಡುವ ನಾಟ್ಯವನ್ನು ಆಡ್ತಾನೆ. ಇದ್ರ ಮೂಲಕ ತನ್ನ ನಿಜ ಸ್ವರೂಪವನ್ನು ಎಲ್ಲರಿಗೂ ತೋರಿಸ್ತಾನೆ. ಆಗ ಋಷಿಮುನಿಗಳು ತಮ್ಮ ತಂತ್ರ ಮಂತ್ರ ಯಕ್ಷಿಣಿ ವಿದ್ಯೆಗಿಂತ ಮಿಗಿಲಾದವನು ಭಗವಂತ ಅಂತೇಳಿ ಶಿವನಿಗೆ ಶರಣಾಗ್ತಾರಂತೆ. ಈ ಆನಂದ ತಾಂಡವ ಭಂಗಿ ಏನಿದೆ ಇದಕ್ಕೆ ಒಂದು ಮಹತ್ತರವಾದ ಅರ್ಥ ಇದೆ. ಈ ನಟರಾಜನ ಪಾದದ ಅಡಿಯಲ್ಲಿ ಅತಿಮಾನುಷ ಶಕ್ತಿ, ಅಂದರೆ ಅದನ್ನ ಪಾದದ ಅಡಿಯಲ್ಲಿ ಅಜ್ಞಾನವನ್ನು ನಶಿಸಿ ಹೋಗುತ್ತೆ ಅಂತ ಹೇಳ್ತಾರೆ. ಅವನ ಕೈಯಲ್ಲಿ ಏನು ಬೆಂಕಿ ಇದೆಯಲ್ಲ ಅದು ವಿನಾಶದ ಬೆಂಕಿ ಅಂತೆ, ಅದು ದುಷ್ಟಶಕ್ತಿಯನ್ನು ನಾಶ ಮಾಡುವವ ಅಂತೇಳಿ. ಒಂದು ಕೈ ಎತ್ತಿರೋ ಕೈ ಬಂದು ಅವನೇ ಜೀವನದ ಉದ್ಧಾರಕ ಎಂಬುದರ ಸಂಕೇತ ಆಗಿದೆ ಅಂತೆ. ಹಿಂಬದಿಯಲ್ಲಿ ಏನು ಉಂಗುರಾಕಾರ ಇದೆ ಅಲ್ಲ ಅದು ವಿಶ್ವದ ಸಂಕೇತ. ಮತ್ತು ಆತನ ಕೈಯಲ್ಲಿರ್ತಕ್ಕಂಥ ಢಮರು ಜೀವನದ ಮೂಲದ ಸಂಕೇತ ಅಂತ ಹೇಳ್ತಾರೆ. ಇದು ವಿಶ್ವ ಪ್ರಸಿದ್ಧವಾಗಿದೆ ಅಂತಲೂ ಹೇಳ್ಬೋದು ಈ ನಟರಾಜನ ಈ ಭಂಗಿ. ನನಗೆ ಚಿದಂಬರಂ ದೇವಸ್ಥಾನಕ್ಕೆ ಹೋಗಿ ಬಂದಿದಂತೂ ತುಂಬಾ ಖುಷಿಯಾಗಿದೆ. ಚಿದಂಬರಂಗೆ ಬಂದು ನಾವು ಈ ಪಂಚಭೂತ ಲಿಂಗಗಳಲ್ಲಿ 4ನೇ ಲಿಂಗ ದರ್ಶನ ಮಾಡ್ಕೊಂಡಾಗಾಯಿತು. ನಾವು ಶ್ರೀ ಕಾಳಹಸ್ತಿಯಲ್ಲಿರುವ ವಾಯುಲಿಂಗವನ್ನು ಮತ್ತು ಕಂಚೀಪುರಂನಲ್ಲಿರುವ ಏಕಂಬರೇಶ್ವರ ಲಿಂಗವನ್ನು ಮುಂಚೆನೇ ದರ್ಶನ ಮಾಡ್ಕೊಂಡಿದ್ವಿ. ಈ ತಮಿಳುನಾಡು ಟ್ರಿಪ್ಪಲ್ಲಿ ನಾವು ತಿರುವಣ್ಣಾಮಲೆಯಲ್ಲಿರುವ ಅರುಣಾಚಲೇಶ್ವರನನ್ನು ಹಾಗೆ ಈ ಚಿದಂಬರಮಲ್ಲಿರುವ ನಟರಾಜನನ್ನು ಕೂಡ ದರ್ಶನ ಮಾಡ್ಕೊಂಡಾಗಾಯಿತು. ಇನ್ನು ನಾವು ತಿರುಚನಾಪಲ್ಲಿಯಲ್ಲಿರ್ತಕ್ಕಂಥ ಜಂಬುಕೇಶ್ವರನ ದರ್ಶನವನ್ನು ಮಾಡ್ಕೊಳ್ಳೋದು ಬಾಕಿ ಇದೆ. ಈ ದೇವಸ್ಥಾನ ಮಾತ್ರ ಸಖತ್ತು ದೊಡ್ಡದಾಗಿದೆ. ತಮಿಳುನಾಡಲ್ಲಿ ಎಲ್ಲ ದೇವಸ್ಥಾನಗಳು ಅಷ್ಟೇ ಸಾಕಷ್ಟು ವಿಶಾಲವಾಗಿರ್ತವೆ. ಒಂದೊಂದು ದೇವಸ್ಥಾನ ನೋಡಲಿಕ್ಕೂ ಒಂದೊಂದು ದಿನ ಬೇಕಾಗುತ್ತೆ. ಅವತ್ತಲ್ಲಿ ಪ್ರಸಾದನೂ ಕೊಡ್ತಾ ಇದ್ರು, ನೀವು ನೋಡ್ತಾ ಇರ್ಬೋದು, ಫ್ರೈಡ್ ರೈಸ್ ಕೊಟ್ಟಿದ್ರು. ಸೊ ನಾವು ಅವತ್ತಲ್ಲೇ ಪ್ರಸಾದ ಮಾಡ್ಕೊಂಡ್ವಿ. ಇದೇ ನಮ್ಮದು ಊಟ ಅಲ್ಲಿ. ನೀವು ಈ ಪೇಂಟಿಂಗಲ್ಲಿ ನೋಡ್ತಾ ಇರ್ಬೋದು ಆಗಿನ ಕಾಲದಲ್ಲಿ ಚಿದಂಬರಂ ದೇವಸ್ಥಾನವನ್ನು ಹೇಗೆ ಕನ್ಸ್ಟ್ರಕ್ಟ್ ಮಾಡಿದ್ರು ಅನ್ನೋದನ್ನ ಈ ಪೇಂಟಿಂಗ್ ಡಿಪಿಕ್ಟ್ ಮಾಡುತ್ತೆ. ಈ ದೇವಸ್ಥಾನದ ಪುನರುಜ್ಜೀವನವನ್ನ ವಿಶ್ವಕರ್ಮ ಪರಂಪರೆಯವರು ಮಾಡಿದ್ರು ಅಂತ ಹೇಳ್ತಾರೆ. ಹಾಗೆ ಈ ದೇವಸ್ಥಾನದ ಕಂಪ್ಲೀಟ್ ಸಂಕೀರ್ಣ ಒಂದು ನೀರಿನ ತೊಟ್ಟಿ ಮೇಲಿದೆ. ಇದನ್ನ ಶಿವಗಂಗಾ ಅಂತ ಕರೀತಾರೆ ಅಂತ ಹೇಳಿದ್ರು. ಇದು ದೇವತೆ ಶಿವಗಾಮಿ ಕಲಶದ ಎದುರಿಗಿರೋ ದೇವಾಲಯದ 3ನೇ ಮಾರ್ಗದಲ್ಲಿ ಈ ತೊಟ್ಟಿ ಇದೆ ಅಂತ ಹೇಳ್ತಾರೆ. ನನಗೆ ಗೊತ್ತಾಗ್ಲಿಲ್ಲ, ಇಲ್ಲಿ ಪಕ್ಕದಲ್ಲೂ ಕೂಡ ಒಂದು ಕಲ್ಯಾಣಿ ಇದೆ. ಈ ಕಲ್ಯಾಣಿಯ ತೊಟ್ಟಿನ ಅಥವಾ ಏನೋದು ಡೌಟ್ ಆಯಿತು. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ದೊಡ್ಡದು ಗಣಪತಿ ಮೂರ್ತಿ. ಒಳಗಡೆ ವಿಡಿಯೋ ಮಾಡಕ್ಕೆ ಬಿಡ್ತಾ ಇರಲಿಲ್ಲ, ಹಾಗಾಗಿ ನಾನು ಜಸ್ಟ್ ಹೊರಗಡೆಯಿಂದನೇ ಮಾಡ್ಕೊಂಡಿದ್ದೀನಿ. ಈ ದೇವಸ್ಥಾನದ ಕಾಂಪ್ಲೆಕ್ಸ್ ಒಳಗಡೆನೆ ಇನ್ನು ಬೇರೆ ಬೇರೆ ದೇವತೆಗಳ ದೇವಸ್ಥಾನ ಕೂಡ ಇತ್ತು. ಅದೆಲ್ಲ ಲೇಟ್ ಆಗಿದ್ರಿಂದ ಕ್ಲೋಸ್ ಆಗಿತ್ತು, ಹಾಗಾಗಿ ನಮಗೆ ದರ್ಶನ ಮಾಡ್ಕೊಳಕ್ ಆಗ್ಲಿಲ್ಲ. ಈ ದೇವಸ್ಥಾನದ ವಿನ್ಯಾಸ ಏನಿದೆ ಇದು ಮಾನವನ ಶರೀರವನ್ನ ಹೋಲುತ್ತೆ ಅಂತ ಹೇಳ್ತಾರೆ. ಈ ದೇವಸ್ಥಾನಕ್ಕೆ 9 ಮಹಾದ್ವಾರಗಳಿದಾವೆ. ಇವೆಲ್ಲ ಮಾನವನ ಶರೀರದ ನವರಂಧ್ರಗಳನ್ನ ಪ್ರತಿಬಿಂಬಿಸುತ್ತಂತೆ. ಈ 9 ಮಹಾದ್ವಾರದಲ್ಲಿ 4 ದಿಕ್ಕುಗಳಲ್ಲೂ ಕೂಡ 4 ರಾಜಗೋಪುರಗಳನ್ನ ನಿರ್ಮಿಸಿದ್ದಾರೆ. ಇದರಲ್ಲಿ ಪೂರ್ವ ಭಾಗದಲ್ಲಿರೋ ರಾಜಗೋಪುರದಲ್ಲಿ ಭಾರತೀಯ ನಾಟ್ಯದ ಅಂದ್ರೆ ಭರತನ
ಭರತನಾಟ್ಯದ 108 ಭಂಗಿಗಳನ್ನು ಕೆತ್ತಿದ್ದಾರೆ ಅಂತ ಹೇಳಿದ್ರೆ. ಈ ಪೂರ್ವ ಭಾಗದ ರಾಜಗೋಪುರವನ್ನು ನಾವು ಅಷ್ಟೊಂದು ಡೀಟೇಲಿಂಗ್ ಆಗಿ ನೋಡೋಕ್ಕಾಗಲಿಲ್ಲ. ಇದಲ್ಲದೆ 5 ಸಭಾ ಅಂದರೆ ಹಾಲುಗಳಿದ್ದಾವೆ ಅಂತಲೂ ಹೇಳ್ತಾರೆ. ಒಂದೊಂದಕ್ಕೂ ಒಂದೊಂದು ಹೆಸರಿದೆ. ಅದಕ್ಕೆ ಚಿತ್ಸಭಾ, ಕನಕಸಭಾ, ನಾಟ್ಯಸಭಾ, ರಾಜ್ಯಸಭಾ ಹಾಗೆ ದೇವಸಭಾ ಅಂತೇಳಿ ಇವು 5 ಹಾಲ್ಗಳಿದ್ದಾವೆ. ಇಲ್ಲೂ ಕೂಡ 1000 ಪಿಲ್ಲರ್ಸ್ ಮಂಟಪಂ ಕೂಡ ಇದೆ. ನೀವೇನಾದರೂ ನಾರ್ತ್ ಗೇಟಿಂದ ದೇವಸ್ಥಾನಕ್ಕೆ ಎಂಟ್ರಿ ಆದರೆ ಇಲ್ಲೊಂದು ಸುಂದರವಾದ ಕಲ್ಯಾಣಿ ಇದೆ. ನಾವು ಹೋಗುವಾಗ ಅರ್ಜೆಂಟಲ್ಲಿ ಇದ್ದಿದ್ದರಿಂದ ಈ ಕಲ್ಯಾಣಿ ನೋಡೋಕ್ಕಾಗಿಲ್ಲ. ಸೊ ಹಾಗಾಗಿ ನಾವು ದೇವರ ದರ್ಶನ ಮಾಡಿಕೊಂಡು ಬರ್ತಾ ಈ ಕಲ್ಯಾಣಿಯನ್ನೇ ನೋಡ್ಕೊಂಡಿದ್ದು. ನೋಡ್ತಾ ಇರ್ಬೋದು ತುಂಬ ಜನ ಇದ್ದಾರೆ. ಈ ಕಲ್ಯಾಣಿ ಮಾತ್ರ ಈ ದೇವಸ್ಥಾನದ ಕಾಂಪ್ಲೆಕ್ಸ್ ಒಳಗಡೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲೂ ಒಂದು ಗಣಪತಿ ಮೂರ್ತಿ ಇದೆ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಕಲ್ಯಾಣಿ ಹತ್ರ ಗೇಟ್ಸ್ನ ಲಾಕ್ ಮಾಡಿಬಿಟ್ಟಿದ್ರು. ನಾವು ಕಲ್ಯಾಣಿ ಒಳಗಡೆ ಇಳಿಯೋಕ್ಕಾಗ್ತಾ ಇರಲಿಲ್ಲ. ಆದರೆ ಅಲ್ಲಿ ಒಂದು ಚಿಕ್ಕದಾಗಿ ಕಟ್ಟೆ ಇತ್ತು, ಅಲ್ಲೂ ಕೂಡ ಹತ್ತಕ್ಕೆ ಬಿಡ್ತಾ ಇರಲಿಲ್ಲ. ಬಟ್ ನಾವು ಹತ್ಬಿಟ್ಟು ಅಲ್ಲಿ ಫೋಟೋಸ್ ಎಲ್ಲ ತೊಗೋತಾ ಇದ್ವಿ, ವೀಡಿಯೋಸ್ ಎಲ್ಲ ಮಾಡ್ಕೋತಾ ಇದ್ದೀವಿ. ಈ ವಿಡಿಯೋನ ಅದು ಸ್ಟೇಜ್ ಥರ ಇದೆ, ಆ ಕಟ್ಟೆ ಮೇಲೆ ಹತ್ತಿನೇ ತೊಗೊಂಡಿರೋದು. ನೋಡ್ತಾ ಇರ್ಬೋದು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಕಲ್ಯಾಣಿ. ನೀವೇನಾದರೂ ಈ ದೇವಸ್ಥಾನಕ್ಕೆ ಬರಬೇಕಂದ್ರೆ ಮಿನಿಮಮ್ ಅರ್ಧ ದಿನ ತೆಗೆದಿಟ್ಕೊಳ್ಳೇಬೇಕಾಗತ್ತೆ. ಇಲ್ಲಿ ನಟರಾಜನ ಸ್ವಾಮಿ ಅಷ್ಟೇ ಅಲ್ಲದೆ ಅಲ್ಲಿನ ಬೇರೆ ಬೇರೆ ದೇವ್ರುಗಳು ಸಹ ಇದೆ. ಅಲ್ಲೂ ಕೂಡ ನೀವು ದರ್ಶನ ಮಾಡ್ಕೋಬೋದು. ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿತ್ತು. ನಮ್ಗೆ ಇನ್ನೂ ಒಂದು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಇರಬೇಕು ಅಂತ ಅನ್ನಿಸ್ತಾ ಇತ್ತು. ಆದರೆ ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೋಗಬೇಕಾಗಿದ್ದರಿಂದ ನಾವು ಹೊರಟ್ವಿ. ಚಿದಂಬರಮಿಂದ ನಾವು ನೆಕ್ಸ್ಟ್ ಹೋಗಿದ್ದ ದೇವಸ್ಥಾನ ಬಂದು ವೈದ್ಯನಾಥೇಶ್ವರ ದೇವಸ್ಥಾನ. ಇದು ತುಂಬ ಫೇಮಸ್ ಅಂತೆ. ಜಾತಕದಲ್ಲಿ ಯಾವುದೇ ದೋಷ ಇದ್ರೂ ಇಲ್ಲಿ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಈ ದೇವಸ್ಥಾನ ನನಗೂ ಸಹ ಗೊತ್ತಿರಲಿಲ್ಲ. ನನ್ನ ತಮಿಳ್ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದರು. ಹಾಗಾಗಿ ನಾವು ಈ ಟೆಂಪಲ್ಗೆ ಹೋದ್ವಿ. ಆದರೆ ಏನು ಅಂದರೆ ನಾವು ಹೋಗೋ ಅಷ್ಟೊತ್ತಿಗೆ ಆಗಲೇ 12 ಗಂಟೆ 12:15 ಮೇಲಾಗಿದ್ದರಿಂದ ನಮಗೆ ದೇವ್ರ ದರ್ಶನ ಆಗಿಲ್ಲ. ಆಗಲೇ ಟೆಂಪಲ್ ಕ್ಲೋಸ್ ಮಾಡಿದ್ರು ಒಳಗಡೆ. ಈ ದೇವಸ್ಥಾನಕ್ಕೆ ಹೋದರೆ ಸ್ವಲ್ಪ ಹುಷಾರಾಗಿರಿ ಅಂತೇಳಿ ನಮ್ಮ ತಮಿಳ್ ಫ್ರೆಂಡು ನನಗೆ ಮುಂಚೆನೇ ಹೇಳಿದರು. ಏನಂದರೆ ಇಲ್ಲಿ ನಿಮ್ಮ ಭವಿಷ್ಯ ನೋಡ್ತೀವಿ, ನಿಮ್ದು ಏನಾದರೂ ದೋಷ ಇದ್ದರೆ ಪರಿಹಾರ ಮಾಡ್ತೀವಿ ಅಂತೇಳಿ ಕರ್ಕೊಂಡೋಗಿ ತುಂಬ ದುಡ್ಡೆಲ್ಲ ಕೇಳ್ತಾರಂತೆ. ಸೊ ನೀವು ಸಹ ಹುಷಾರಾಗಿರಿ. ದೇವಸ್ಥಾನದ ಒಳಗಡೆ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾವಿನ್ನೂ ದೇವಸ್ಥಾನ ತೆಗೆದಿತ್ತು ಅಂದರೆ ನಾವು ಕೂತ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ದೇವಸ್ಥಾನ ಇನ್ನೂ ನೋಡಿಕೊಂಡು ವಾಪಸ್ ಬರೋ ಪ್ಲ್ಯಾನ್ ಇತ್ತು. ಆದರೆ ದೇವ್ರ ದರ್ಶನ ಆಗಿರ್ತಿದ್ದರಿಂದ ನಮಗೆ ಬೇಜಾರಾಯಿತು. ಹಾಗೆ ನಾವು ಮತ್ತೆ ಹಾಗೆ ರಿಟರ್ನ್ ಹೊರಟ್ವಿ. ಅಟ್ಲೀಸ್ಟ್ ನಾವು ನೆಕ್ಸ್ಟ್ ಪ್ಲೇಸಿಗೆ ಹೋಗಿ ಅಲ್ಲಿ ದೇವ್ರ ದರ್ಶನ ಮಾಡ್ಕೋಬೋದು ಬೇಗ ಅಂತೇಳಿ. ನಾವು ಮಧ್ಯಾಹ್ನ ಏನು ಊಟ ಮಾಡಿರ್ತಿರೋದ್ರಿಂದ ಅಟ್ಲೀಸ್ಟ್ ಎಳ್ನೀರಾದರೂ ಕುಡಿಯೋಣ ಅಂತೇಳಿ ಇಲ್ಲಿ ಎಳ್ನೀರು ಕುಡಿತಾ ಇದ್ದೀವಿ. ಸೊ ನೆಕ್ಸ್ಟ್ ನಾವು ಇಲ್ಲಿಂದ ಹೊರಟಿದ್ದು ತಾಂಜಾವೂರ್ಗೆ. ಸನ್ಸೆಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತೇಳಿ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಚಿದಂಬರಂ ಹೋಗಿ ಆದಮೇಲೆ ನಾವು ಶ್ರೀರಂಗಂಗೆ ಹೋಗಿ ಆಮೇಲೆ ತಾಂಜಾವೂರ್ಗೆ ಹೋಗಬೇಕಂತ ಪ್ಲ್ಯಾನ್ ಇದ್ದಿದ್ದು. ಆದರೆ ನಮಗೆ ಟೈಮ್ ಆಗಲ್ಲ ಶ್ರೀರಂಗಂಗೆ ಹೋಗಿ ತಾಂಜಾವೂರ್ಗೆ ಹೋಗೋಕ್ಕೆ. ಮತ್ತು ಶ್ರೀರಂಗಮಲ್ಲಿ ನಮಗೆ ಸ್ಟೇ ಕೂಡ ಸಿಗಲ್ಲ ಅಂತೇಳಿ ನಾವು ಶ್ರೀರಂಗಂನ ಸ್ಕಿಪ್ ಮಾಡಿ ಡೈರೆಕ್ಟ್ ತಾಂಜಾವೂರ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನಾನು ಧೃತಿಗೆ ಬೋರ್ ಆಗ್ತಿದೆ, ಏನಾದರೂ ಒಂದು ಹಾಡು ಹೇಳಮ್ಮ ಅಂತ ಹೇಳ್ತಾ ಇದ್ದೀನಿ. ನೋಡಿ ಅವಳು ಹೆಂಗೆ ಹೇಳ್ತಿದ್ದಾಳೆ ಅಂತೇಳಿ. ಏನಾರ ಹಾಡು ಹೇಳ್ತಲ್ಲ, ಚೆನ್ನಾಗಿ ಹೇಳ್ತೇನೆ. ವಿಶ್ ಯು ಅ ಮೆರಿ ಕ್ರಿಸ್ಮಸ್, ವಿ ವಿಶ್ ಯು ಅ ಮೆರಿ ಕ್ರಿಸ್ಮಸ್, ವಿ ವಿಶ್ ಯು ಅ ಮೆರಿ ಕ್ರಿಸ್ಮಸ್ ಅಂಡ್ ಅ ಹ್ಯಾಪಿ ನ್ಯೂ ಇಯರ್. ನನಗೂ ಯಾವುದೋ ಹಾಡು ಬರಲ್ಲ, ಅವಳಿಗೆ ಯಾವುದೋ ಹಾಡು ಬರಲ್ಲ. ಹಾಗಾಗಿ ನಾವು ರಿಪೀಟೆಡ್ಲಿ ಅದೇ ಕ್ರಿಸ್ಮಸ್ ಸಾಂಗ್ನೇ ಹಾಡ್ಕೊಂಡು ಕೂತ್ಕೊಂಡಿದ್ವಿ. ಆಮೇಲೆ ಅವಳು ಫೋಟೋ ತಗೊಂಡಿದ್ದಾಳೆ ನೋಡಿ, ತನಗೆ ತಾನೇ ಸೆಲ್ಫೀಸ್ ತಗೊಂಡಿದ್ದಾಳೆ. ಚಿದಂಬರಮಿಂದ ತಾಂಜೋರಿಗೆ ಹೋಗೋ ಹೈವೇ ಮಾತ್ರ ತುಂಬಾ ಚೆನ್ನಾಗಿದೆ. ನಾವು ತಾಂಜೋರ್ಗೆ ಹೋಗಿ ರೀಚ್ ಆಗೋ ಅಷ್ಟೊತ್ತಿಗೆ ಈವ್ನಿಂಗ್ ಒಂದು 5:30 ಹಂಗಾಗಿತ್ತು. ಸೊ ನಾವು ಮಧ್ಯಾಹ್ನ ಊಟ ಮಾಡಿದ್ದೇ ಇರೋದ್ರಿಂದ ನಾವು ಅಲ್ಲಿ ಟೀ ತೊಗೊಂಡು ಏನೋ ಒಂದು ಸ್ನ್ಯಾಕ್ಸ್ ತೊಗೊಂಡು ಅಲ್ಲಿಂದ ನಾವು ಟೆಂಪಲ್ ಈ ಕಡೆ ಹೊರಟ್ವಿ.
ದೇವಸ್ಥಾನದ ಎಂಟ್ರೆನ್ಸ್ ಹತ್ರನೇ ರೈಟ್ ಸೈಡಲ್ಲೇ ಸ್ಲಿಪ್ಪರ್ ಬಿಡ್ಲಿಕ್ಕೆ ಜಾಗ ಇದೆ. ಇಲ್ಲಿ ಸ್ಲಿಪ್ಪರ್ ಬಿಟ್ಟು ಇಲ್ಲಿಂದ ನಾವು ದೇವಸ್ಥಾನಕ್ಕೆ ಎಂಟ್ರಿ ಆಗ್ಬೋದು. ನೋಡ್ತಾ ಇರ್ಬೋದು, ನಾನು ಬೃಹದೀಶ್ವರ ದೇವಸ್ಥಾನದ ಬಗ್ಗೆ ತುಂಬಾ ಕೇಳಿದ್ದೆ. ಹಾಗೆ ಕಟ್ಟಿದ್ರಂತೆ, ಹೀಗೆ ಕಟ್ಟಿದ್ರಂತೆ, ಎಷ್ಟೋ ವರ್ಷಗಳಿಂದ ಇದೆ ಅಂತೆ ಈ ದೇವಸ್ಥಾನ ಅಂತೇಳಿ. ನಾವು ದೇವಸ್ಥಾನಕ್ಕೆ ಹೋಗೋ ಅಷ್ಟೊತ್ತಿಗೆ ಕತ್ಲಾಗಿರೋದ್ರಿಂದ ಎಲ್ಲ ಕಡೆ ಲೈಟ್ ಹಾಕಿದ್ರು. ಈ ಲೈಟ್ಗಳಿಂದ ದೇವಸ್ಥಾನ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವು ನೋಡ್ತಾ ಇರ್ಬೋದು, ಎಲ್ಲ ಕಡೆ ಲೈಟ್ ಹಾಕಿದ್ದಾರೆ. ಇದು ನಂಗೆ ಒಂಥರ ಅಡ್ವಾಂಟೇಜ್ ಆಯಿತು. ನೀವೇನಾದರೂ ಬೃಹದೀಶ್ವರ ದೇವಸ್ಥಾನಕ್ಕೆ ಹೋಗೋದಾದರೆ ನೀವು ಸಂಜೆ ಹೊತ್ತೋಗಿ, ಆಗ ನೀವು ಬೆಳಗ್ಗೆನೂ ಸಹ ದೇವಸ್ಥಾನ ನೋಡಿದಾಗುತ್ತೆ ಹಗಲೊತ್ತು, ಹಾಗೆ ಈವ್ನಿಂಗ್ ಸಹ ದೇವಸ್ಥಾನ ನೋಡಿದಾಗುತ್ತೆ. ಈವ್ನಿಂಗ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ದೇವಸ್ಥಾನ. ಈ ದೇವಸ್ಥಾನ ನೋಡ್ಲಿಕ್ಕಂತೂ ನಿಮಗೆ ಒಂದು ಅರ್ಧ ದಿನ ಬೇಕು ಅಂತ ನನಗನ್ನಿಸ್ತು. ಈ ದೇವಸ್ಥಾನದ ಕಾಂಪ್ಲೆಕ್ಸ್ ಒಳಗಡೆನೂ ಸಹ ನಿಮಗೆ ಬೇರೆ ಬೇರೆ ದೇವತೆಗಳ ಪುಟ್ಟ ಪುಟ್ಟ ದೇವಸ್ಥಾನಗಳಿವೆ. ಈ ಬೃಹದೀಶ್ವರನ ದೇವಸ್ಥಾನಕ್ಕೆ ಅಲ್ಲಿಯ ಲೋಕಲ್ ಜನ ದೊಡ್ಡ ದೇವಾಲಯ ಅಂತ ಕರೀತಾರಂತೆ. ಹೌದು, ಇದು ಹೆಸರಿಗೆ ತಕ್ಕಂತೆ ಸಾಕಷ್ಟು ದೊಡ್ಡದಾಗಿರೋ ದೇವಾಲಯ. ಮತ್ತು ನೀವು ಒಳಗಡೆ ಇರೋ ಲಿಂಗ ನೋಡ್ಲಿಕ್ಕಂತೂ ನಿಮಗೆ 2 ಕಣ್ಣು ಸಾಲಲ್ಲ. ಭಾರತದಲ್ಲಿ ಇರುವ ಬೃಹತ್ ಲಿಂಗಗಳ ಪೈಕಿ ಬೃಹದೀಶ್ವರ ದೇವಾಲಯದಲ್ಲಿರುವ ಲಿಂಗವೂ ಸಹ ಒಂದು. ಈ ಬೃಹದೀಶ್ವರ ದೇವಸ್ಥಾನ ಯುನೆಸ್ಕೋದ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿದೆ. ಹಾಗೆ ಇದನ್ನು ಗ್ರೇಟ್ ಲಿವಿಂಗ್ ಚೋಳ ಟೆಂಪಲ್ಸ್ ಅಂತೇಳಿ ಕರೀತಾರೆ. ಇದನ್ನು ಕಟ್ಟಿಸಿದವರು ಬಂದು ರಾಜರಾಜ ಚೋಳ. ಅವ್ರ ಕನಸಲ್ಲಿ ದೈವ ಪ್ರೇರಣೆ ಆಯ್ತಂತೆ ಈ ದೇವಸ್ಥಾನವನ್ನು ಕಟ್ಟಿಸ್ಲಿಕ್ಕೆ. ಸೊ ಹಾಗಾಗಿ ಅವರು ಈ ದೇವಸ್ಥಾನಕ್ಕೆ ಶಿಲಾನ್ಯಾಸ ಮಾಡಿದ್ರು ಅಂತಲೂ ಹೇಳ್ತಾರೆ. ಈ ದೇವಸ್ಥಾನಕ್ಕೆ ಸಾಕಷ್ಟು ವಿಶೇಷಗಳಿದ್ದಾವೆ. ಮೊದಲನೇದಾಗಿ ಹೇಳಬೇಕಂದ್ರೆ, ಇದು ವಿಶ್ವದಲ್ಲೇ ಸಂಪೂರ್ಣವಾಗಿ ಗ್ರಾನೈಟ್ ಕಲ್ಲಿನಲ್ಲಿ ನಿರ್ಮಿತವಾದ ಏಕೈಕ ದೇವಸ್ಥಾನ. ಈ ವರಹಸ್ವಾಮಿ ದೇವಸ್ಥಾನದ ಕಾಂಪ್ಲೆಕ್ಸ್ ಒಳಗಡೆನೇ ಇದೆ. ಅವರು ಬಿಟ್ಟಿಲ್ಲ, ಆದರೂ ನಾವು ಒಂದು ಫೋಟೋ ತಗೊಂಡಿದ್ದೀವಿ. ಮೊದಲೇ ಹೇಳಿದಾಗೆ ಈ ದೇವಸ್ಥಾನವನ್ನು ಕಂಪ್ಲೀಟಾಗಿ ಗ್ರಾನೈಟ್ ಕಲ್ಲಲ್ಲೇ ಕಟ್ಟಿದ್ದಾರೆ. ಈ ದೇವಸ್ಥಾನ ಕಟ್ಟಲಿಕ್ಕೆ 1,30,000 ಟನ್ಗಳಷ್ಟು ಗ್ರಾನೈಟ್ ಕಲ್ಲನ್ನು ಬಳಸಿರಬಹುದು. ಹಾಗೆ ಈ ಗ್ರಾನೈಟ್ ಕಲ್ಲನ್ನು ಸುತ್ತಮುತ್ತ ಹತ್ತಿರದಿಂದ ಎಲ್ಲೂ ತಂದಿಲ್ಲ, 60 ಕಿಲೋಮೀಟರ್ ದೂರದಲ್ಲಿರೋ ತಿರುಚನಾಪಲ್ಲಿಯಿಂದ ತಂದಿದ್ದಾರೆ ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲಿ ಏನೂ ವ್ಯವಸ್ಥೆ ಇಲ್ಲದಿರೋ ಟೈಮಲ್ಲಿ ಅಷ್ಟು ದೂರದಿಂದ ಈ ತಾಂಜಾವೂರಿಗೆ ಗ್ರಾನೈಟ್ ಕಲ್ಲನ್ನು ಸಾಗಿಸಿ ಇಷ್ಟು ಬೃಹತ್ತಾದ ದೇವಸ್ಥಾನವನ್ನು ಕಟ್ಟಿರೋದು ಒಂದು ಅದ್ಭುತನೇ ಸರಿ. ಈ ನಂದಿ ವಿಗ್ರಹವನ್ನು ಒಂದೇ ಬಂಡೆಕಲ್ಲಿನಿಂದ ಕೆತ್ತಿದ್ದಾರೆ. ಇದು ಸುಮಾರು 16 ಅಡಿ ಉದ್ದ ಇದ್ದು 13 ಅಡಿ ಎತ್ತರವಾಗಿದೆ ಅಂತೆ. ಈ ದೇವಸ್ಥಾನವನ್ನು 2010ರಲ್ಲಿ ನಿರ್ಮಿಸಲಾಗಿರೋದ್ರಿಂದ ಈ 2010ಕ್ಕೆ 1,000 ವರ್ಷಗಳ ಕಂಪ್ಲೀಟ್ ಆಯಿತು ಅಂತ ಹೇಳ್ತಾರೆ. ಈ ದೇವಸ್ಥಾನದ ರಾಜಗೋಪುರದ ಮೇಲಿರುವ ಕಲ್ಲೇ 80 ಟನ್ಗಳಷ್ಟು ಭಾರ ಇದೆ ಅಂತ ಹೇಳ್ತಾರೆ. ಅದನ್ನು ಅಷ್ಟು ಮೇಲೆ ಹೇಗೆ ತಗೊಂಡೋಗಿ ಇಟ್ರು ಅನ್ನೋದಕ್ಕೆ ಇವಾಗಲೂ ಕೂಡ ಹಾಗಿಟ್ಟಿರ್ಬೋದು, ಹೀಗಿಟ್ಟಿರ್ಬೋದು ಅಂತೇಳಿ ವಿಶ್ಲೇಷಣೆ ಮಾಡ್ತಾರೆ. ದೇವಸ್ಥಾನ ಮಾತ್ರ ಹೆಸರಿಗೆ ತಕ್ಕಂತೆ ಬೃಹತ್ತಾಗಿದೆ. ನೀವು ನಿಜವಾಗ್ಲೂ ನೋಡಲೇಬೇಕಾದ ದೇವಸ್ಥಾನ ಇದು. ನಮಗೆ ಬೃಹದೀಶ್ವರನ ದರ್ಶನಕ್ಕೆ ಅಷ್ಟೊಂದು ಟೈಮ್ ಏನು ಹಿಡಿಲಿಲ್ಲ. ಹೌದು, ಕ್ಯೂ ಇತ್ತು, ಆದರೆ ಬೇಗ ನೋಡ್ಕೊಂಡು ಜನ ಹೋಗ್ತಾ ಇರೋದ್ರಿಂದ ನಾವು ಬೇಗನೆ ದರ್ಶನ ಮಾಡ್ಕೊಂಡ್ವಿ. ಈ ಬೃಹದೀಶ್ವರನ ನೋಡೋಕ್ಕೆ 2 ಕಣ್ಣು ಸಾಲಲ್ಲ ಅಂತ ಹೇಳ್ಬೋದು, ಅಷ್ಟು ಬೃಹತ್ತಾಗಿದೆ ಒಳಗಡೆ ಇರೋ ಲಿಂಗು. ನೀವು ತಮಿಳ್ನಾಡಲ್ಲಿ ವಿಸಿಟ್ ಮಾಡಬೇಕಾಗಿರೋ ಟೆಂಪಲ್ಸ್ ಪಟ್ಟಿಯಲ್ಲಿ ಬೃಹದೀಶ್ವರನ ದೇವಸ್ಥಾನನ ಫಸ್ಟ್ ಹಾಕೊಳ್ಳಿ ಅಂತ ನಾನು ಹೇಳ್ತೀನಿ. ನಾವು ಹೋಗಿದ್ದು ನೈಟ್ ಆಗಿದ್ದರಿಂದ ಫೋಟೋಸ್ ಅಷ್ಟೊಂದು ಕ್ಲಿಯರ್ ಇರಲ್ಲ ಅಂತೇಳಿ ನಾನು ಕೆಲವೊಂದಷ್ಟು ಫೋಟೋಸ್ನ ಗೂಗಲಿಂದ ತೆಗೆದು ಹಾಕಿದ್ದೀನಿ. ಡೇ ಟೈಮಲ್ಲಿ ತೆಗೆದಿರೋದು. ನೀವು ಹೋಗೋದಾದರೆ ಈವ್ನಿಂಗ್ ಟೈಮಲ್ಲಿ ಹೋಗಿ. ಸೊ ಅವಾಗ ಬೆಸ್ಟ್. ನೀವು ಡೇ ಟೈಮಲ್ಲೂ ವಿಸಿಟ್ ಮಾಡಿದಾಗುತ್ತೆ ದೇವಸ್ಥಾನನ, ಹಾಗೆ ನೈಟ್ ಟೈಮಲ್ಲೂ ದೇವಸ್ಥಾನದ ಕಾಂಪ್ಲೆಕ್ಸ್ನ ನೋಡಿದಾಗುತ್ತೆ. ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆನೇ ರೈಟ್ ಸೈಡಲ್ಲಿ ಒಂದು ಚಿಕ್ಕದಾಗಿ ಕಾಂಪ್ಲೆಕ್ಸ್ ಮಾಡಿದ್ದಾರೆ. ಅಲ್ಲೇ ನಾವು ಸ್ಲಿಪ್ಪರ್ ಬಿಡೋದು, ಮತ್ತು ಇಲ್ಲೇ ಲಗೇಜಸ್ ಎಲ್ಲ ಇಡ್ಬೋದು. ಮತ್ತು ಅಲ್ಲೊಂದು ಚಿಕ್ಕ ಶಾಪ್ಸ್ ಕೂಡ ಇದ್ದಾವೆ, ನೀವು ಬೇಕಾದರೆ ಶಾಪಿಂಗ್ ಕೂಡ ಮಾಡ್ಬೋದು.
ತಾಂಜಾವೂರು ಪೇಂಟಿಂಗ್ಸು, ತಾಂಜಾವೂರು ಡಾಲ್ಸು ತಾಂಜಾವೂರಲ್ಲಿರೋ ಬೃಹದೀಶ್ವರನ ದೇವಸ್ಥಾನದಷ್ಟೇ ಫೇಮಸ್ ಆಗಿದ್ದಾವೆ. ನನ್ನ ಹತ್ರ ಈ ತಾಂಜಾವೂರು ಡಾಲ್ಸ್ ಇದ್ದಿದ್ದರಿಂದ ನಾನು ಮತ್ತೆ ಹೊಸದಾಗಿ ಪರ್ಚೇಸ್ ಮಾಡಿಲ್ಲ. ಇನ್ ಕೇಸ್ ಯಾರಿಗಾದ್ರೂ ಹೆಲ್ಪ್ ಆಗಲಿ ಅಂತೇಳಿ ನಾನು ಒಂದಷ್ಟು ವೀಡಿಯೋಸ್ ಕ್ಲಿಪ್ಸ್ ಮಾಡ್ಕೊಂಡಿದ್ದೀನಿ. ಇದೇ ಥರ ಶಾಪ್ಸು ನಿಮಗೆ ದೇವಸ್ಥಾನದ ಹೊರಗಡೆನೂ ಕೂಡ ತುಂಬಾ ಇದ್ದಾವೆ. ನಾನು ದೇವಸ್ಥಾನದ ಒಳಗಡೆ ಕಾಂಪ್ಲೆಕ್ಸ್ ಹತ್ರ ಏನಿತ್ತು ಅದರಷ್ಟೇ ವೀಡಿಯೋ ಮಾಡ್ಕೊಂಡಿದ್ದೀನಿ. ಇಲ್ಲಿ ವುಡನ್ ಐಟಮ್ಸ್ ಡಾಲ್ಸ್ ಕೂಡ ತುಂಬಾ ಇದ್ವು. ಈ ಥರ ವುಡನ್ ಡಾಲ್ಸು ನಮ್ಮ ಚನ್ನಪಟ್ಟಣದಲ್ಲೇ ಸಿಗುತ್ತಲ್ಲ ಅಂತೇಳಿ ನಾವೇನು ಪರ್ಚೇಸ್ ಮಾಡಿಲ್ಲ. ಬಟ್ ಧೃತಿ ಮಾತ್ರ ಒಂದು ಟಾಯ್ ತೊಗೊಂಡಿದ್ದಾಳೆ. ಅದು ಯಾವುದು ಅಂತೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಇದೆಲ್ಲ ಡಾಲ್ಸ್ ಪೇರ್ ಬಂದುಬಿಟ್ಟು 2500 ಪೇರ್ ಅಂತ ಹೇಳಿದರು. ನಂಗೆ ಸ್ವಲ್ಪ ಕಾಸ್ಟ್ಲಿನೇ ಅಂತ ಅನ್ನಿಸ್ತು. ಮೇ ಬಿ ನೆಗೋಷಿಯೇಟ್ ಮಾಡ್ಬೋದೋ ಏನೋ, ಬಟ್ ನಾವು ಯಾವುದ್ರದ್ದು ಪರ್ಚೇಸ್ ಮಾಡಲಿಲ್ಲ, ಹಾಗಾಗಿ ನನಗೆ ಅಷ್ಟು ಗೊತ್ತಿಲ್ಲ. ಇನ್ನು ಕೆಲವೊಂದು 3600, 4500, 5000 ಆ ಥರ ಎಲ್ಲ ರೇಂಜಲ್ಲಿದೆ. ಬಟ್ ಈ ಡಾಲ್ಸ್ ತುಂಬಾ ಕ್ಯೂಟ್ ಆಗಿದ್ವು ನೋಡಲಿಕ್ಕೆ. ಇದು ಶಾಪ್ ಬಂದು ಟ್ರೈಬಲ್ ಅವರು ಮಾಡಿರೋ ಐಟಮ್ಸ್ನ ಸೇಲ್ ಮಾಡೋದು ಇದು ಶಾಪು. ಇಲ್ಲಿ ಸ್ವಲ್ಪ ಎಲ್ಲ ಪ್ರೈಸಸ್ ಹೈನೇ ಇತ್ತು. ಇನ್ ಕೇಸ್ ಟ್ರೈಬಲ್ ಪೀಪಲ್ಗೆ ಸಪೋರ್ಟ್ ಮಾಡೋದು ಇದ್ರೆ ಪರ್ಚೇಸ್ ಮಾಡ್ಬೋದು, ಆ ಥರ ಇತ್ತು. ಇಲ್ಲೂ ತುಂಬ ವೆರೈಟೀಸ್ ಆಫ್ ಐಟಮ್ಸ್ ಇತ್ತು. ವುಡನ್ ಟಾಯ್ಸ್ ಆಗಿರ್ಬೋದು, ಬ್ಯಾಗ್ಗಳು, ಬಟ್ಟೆ ಬ್ಯಾಗ್ಗಳು. ದೇವಸ್ಥಾನದಿಂದ ಹೊರಗಡೆ ಬಂದಮೇಲೆ ನಮ್ಮದು ಫಸ್ಟ್ ಪ್ರಿಯಾರಿಟಿ ರೂಮ್ ಹುಡ್ಕೋದಾಗಿತ್ತು. ಆಗಲೇ ನೈಟ್ ಆಗಿದ್ದರಿಂದ ಅಲ್ಲೇ ಸ್ಟೇ ಮಾಡಿ ನಾವು ನೆಕ್ಸ್ಟ್ ದಿನ ಬೇರೆ ಪ್ಲೇಸ್ಗೆ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ. ನಾವಲ್ಲೇ ರ್ಯಾಂಡಮಿಗೆ ಒಂದೆರಡು ಹೋಟೆಲ್ಸಲ್ಲಿ ರೂಮ್ಸ್ ಕೇಳಿದಾಗ ರೂಮ್ಸ್ ಇಲ್ಲ ಅಂತ ಹೇಳಿದರು. ಆಮೇಲೆ ನಮಗೆ ರೂಮ್ ಸಿಕ್ತು. ಅದು ರೂಮ್ ಹೇಗೆ ಸಿಕ್ತು ಅಂತೇಳಿ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ನಾವು ರೂಮ್ ಸಿಕ್ಕ ಮೇಲೇ ಡಿನ್ನರ್ಗೆ ಹೋಗಿದ್ದು. ಇದೇ ಹೋಟೆಲ್ಗೆ ನಾವು ಡಿನ್ನರಿಗೆ ಬಂದಿದ್ದು. ಇಲ್ಲಿ ಫುಡ್ಡು ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು, ಆದರೆ ಇಲ್ಲೂ ಕೂಡ ನಮಗೆ ಊಟ ಸಿಕ್ಕಿಲ್ಲ. ಸೊ ಹಾಗಾಗಿ ನಾವು ರೋಟಿ ಕರಿ ಆ ಥರದ್ದು ತೊಗೊಂಡು ಊಟ ಮಾಡಿದ್ವಿ. ಊಟ ಮುಗಿಸ್ಕೊಂಡು ನಾವು ನಮ್ಮ ರೂಮ್ ಕಡೆ ಹೋದ್ವಿ. ಈ ರೂಮ್ ಬಂದ್ಬಿಟ್ಟು ಯಲಾಂಗ ರೆಸಿಡೆನ್ಸಿ ಅಂತೇಳಿ. ರೆಸಿಡೆನ್ಸಿ ಚೆನ್ನಾಗೇ ಇತ್ತು. ನಾವು ಆನ್ಲೈನಲ್ಲಿ ಚೆಕ್ ಮಾಡಿದಾಗಲೂ ನಮ್ಗೆ ಯಾವುದೇ ಹೋಟೆಲ್ಸ್ ಸಿಕ್ಕಿರಲಿಲ್ಲ. ನಾವು ದೇವಸ್ಥಾನದಿಂದ ಹೊರಗಡೆ ಬಂದ ಮೇಲೆ ಇವ್ರನ್ನ ವಿಚಾರಿಸುವಾಗ ಒಬ್ಬರು ಆಟೋ ಓಡಿಸ್ತಿದ್ದ ಮೇಡಮು ನಮಗೆ ಈ ರೆಸಿಡೆನ್ಸಿ ಬಗ್ಗೆ ಹೇಳಿದ್ರು. ಅವ್ರ ಹತ್ರ ವಿಸಿಟಿಂಗ್ ಕಾರ್ಡ್ ಇತ್ತು, ಅವ್ರು ಕೊಟ್ಟು ನಾವು ಅಲ್ಲಿಂದನೇ ಫೋನ್ ಮಾಡಿ ರೂಮ್ ಕನ್ಫರ್ಮ್ ಆದಮೇಲೆ ಊಟಕ್ಕೆ ಹೋಗಿದ್ದು. ಆದರೆ ನಾವು ಊಟಕ್ಕೆ ಹೋಗಿ ವಾಪಸ್ ಬರೋ ಅಷ್ಟೊತ್ತಿಗೆ ಲೇಟ್ ಆಗಿದ್ದರಿಂದ ಆ ರೂಮ್ನ ಅವರು ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ರು. ನಮಗೆ ಅವರು ಬೇರೆ ರೂಮ್ನ ತೋರಿಸಿದ್ರು. ಇದು ರೂಮ್ ಚೆನ್ನಾಗೇ ಇತ್ತು, ನೀವು ನೋಡ್ತಾ ಇರ್ಬೋದು. ಇದೇ ನಾವು ಸ್ಟೇ ಆಗಿದ್ದ ರೂಮು. ಈ ರೂಮಲ್ಲಿ 2 ಪಾರ್ಟಿಷನ್ ಇತ್ತು. ಫಸ್ಟ್ ಪಾರ್ಟಿಷನಲ್ಲಿ ಒಂದು ಡಬಲ್ ಬೆಡ್ ಹಾಕಿದ್ರು. ಆ ಕಡೆ ಅಂದರೆ ಪಕ್ಕದ ಪಾರ್ಟಿಷನಲ್ಲಿ 2 ಡಬಲ್ ಬೆಡ್ ಹಾಕಿದ್ರು. ಅಂದರೆ ಮಿನಿಮಮ್ 6 to 7 ಮೆಂಬರ್ಸ್ ಆರಾಮಾಗಿ ಸ್ಟೇ ಮಾಡ್ಬೋದು. ಕಾಸ್ಟ್ ಕೂಡ ಅಷ್ಟೊಂದಂತ ಅನ್ನಿಸ್ಲಿಲ್ಲ. ಒಂದು 3.5 ಇತ್ತು ಇದ್ರದ್ದು ಕಾಸ್ಟು. ಬೇರೆ ಎಲ್ಲ ಕಡೆ ಸ್ಟೇಗಿಂತ ಇದು ನಮಗೆ ಮಚ್ ಬೆಟರ್ ಅಂತ ಅನ್ನಿಸ್ತು. Hi guys, we are in one room but double room. Where are we, Dhruti? We are in Mandaki. ತಾಂಜಾವೂರ್. ಸೊ ನಾವು ಅವತ್ತು ಥರ್ಸ್ಡೇ ಚಿದಂಬರಮು ಮತ್ತು ತಾಂಜಾವೂರು 2 ಕಡೆ ದೇವ್ರ ದರ್ಶನ ಮಾಡಿಕೊಂಡು ತಾಂಜಾವೂರಲ್ಲಿ ಸ್ಟೇ ಆದ್ವಿ. ಇನ್ ಕೇಸ್ ತಾಂಜಾವೂರಲ್ಲಿ ಶಾಪಿಂಗ್ ಮಾಡಬೇಕು ಅಂದಿದ್ರೆ ನಿಜವಾಗ್ಲೂ ನಮಗೆ ಟೈಮ್ ಆಗ್ತಿರಲಿಲ್ಲ. ಅವತ್ತು ರಾತ್ರಿ ಬೇರೆ ಆಗಿದ್ದರಿಂದ ನಾವು ತಾಂಜಾವೂರಲ್ಲಿ ಯಾವುದೇ ಶಾಪಿಂಗ್ ಮಾಡೋಕ್ಕೆ ಹೋಗಲಿಲ್ಲ. ತಾಂಜಾವೂರಲ್ಲೇ ಸ್ಟೇ ಆದ್ವಿ. ನೆಕ್ಸ್ಟ್ ಡೇ ನಾವು ಯಾವ ಪ್ಲೇಸಸ್ ವಿಸಿಟ್ ಮಾಡಿದ್ವಿ, ಎಲ್ಲೆಲ್ಲಿ ಹೋದ್ವಿ ಅಂತೇಳಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಗೀತಗಮನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.